ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ಹಿಂದಿನ ಪಾಠದಲ್ಲಿ ಕೇಳಿದಂತೆ ವಿಶೇಷವಾಗಿ ಪರಮಾತ್ಮನ ರೂಪಗಳು ಯಾವುದು ಮತ್ತು ಪರಮಾತ್ಮನ ಆವೇಶ ಯಾವುದು ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಆ ರೀತಿಯಾಗಿ ತಿಳಿಯದೆ ನಾವು ಬೇರೆ ರೀತಿಯಾಗಿ ತಿಳಿದರೆ ಅದೇ ಪರಮಾತ್ಮನ ಅವತಾರಗಳನ್ನ ಪರಮಾತ್ಮನ ಅವತಾರ ಅಲ್ಲ ಅಂತ ತಿಳಿಯೋದು. ಅನೇಕ ಜನ ಪರಮಾತ್ಮನ ದತ್ತ ಅವತಾರವನ್ನಾಗಲಿ ಅಥವಾ ಕಪಿಲಾವತಾರವನ್ನ ಪರಮಾತ್ಮನ ಅವತಾರ ಅಂತ ಉಪಾಸನೆ ಮಾಡೋದಿಲ್ಲ. ಕೆಲವರು ಪರಮಾತ್ಮನ ಅವತಾರ ಅಲ್ಲದೆ ಇರುವಂತಹ ಈ ಬಲರಾಮನ ಅವತಾರ, ಈ ರೀತಿಯಾಗಿ ಕೆಲವು ಅವತಾರಗಳನ್ನ ಪರಮಾತ್ಮನ ಅವತಾರ ಅಂತ ಉಪಾಸನೆ ಮಾಡ್ತಾರೆ. ಅದು ಅನ್ಯಥಾ ಉಪಾಸನೆ ಆಗುತ್ತೆ. ಆ ರೀತಿಯಾಗಿ ಸರ್ವಥಾ ಮಾಡಬಾರದು. ಯಾವುದು ಪರಮಾತ್ಮನ ಅವತಾರಗಳು, ಯಾವುದು ಪರಮಾತ್ಮನ ಅವತಾರಗಳು ಅಲ್ಲ ಎನ್ನುವಂತ ವಿಚಾರವನ್ನ ಆಚಾರ್ಯರು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಶ್ಲೋಕ: ಯತ್ರ ರೂಪಂ ತತ್ರ ಗುಣಾಃ ಭಕ್ತಾದ್ಯಾಃ ಸ್ತ್ರೀಷು ನಿತ್ಯಶಃ ರೂಪಂ ಹಿ ಸ್ಥೂಲದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತತೋ ಹೀಯತ್. ಪ್ರಾಯೋ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯಾಃ ಸ್ತ್ರೀಷು ಯತ್ನತಃ ಯಾಸಾಂ ರೂಪಂ ಗುಣಾಃ ತಾಸಾಂ ಭಕ್ತ್ಯಾದ್ಯಾಃ ಇತಿ ನಿಶ್ಚಯಃ. ಪದಚ್ಛೇದ ಹೀಗಿದೆ: ಯತ್ರ ರೂಪಂ ತತ್ರ ಗುಣಾಃ ಭಕ್ತ್ಯಾದ್ಯಾಃ ಸ್ತ್ರೀಷು ನಿತ್ಯಶಃ ರೂಪಂ ಹಿ ಸ್ಥೂಲದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತತಃ ಹಿ ತತ್ ಪ್ರಾಯಃ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯಾಃ ಸ್ತ್ರೀಷು ಯತ್ ಯತ್ನತಃ ಸ್ತ್ರೀಷು ಯತ್ನತಃ ಯಾಸಾಂ ರೂಪಂ ಗುಣಾಃ ತಾಸಾಂ ಭಕ್ತ್ಯಾದ್ಯಾಃ ಇತಿ ನಿಶ್ಚಯಃ. ಹಿಂದೆ ಪುರುಷ ದೇವತೆಗಳಲ್ಲಿ ವಾಯುಬ್ರಹ್ಮಾದಿಗಳಲ್ಲಿ ಮತ್ತೆ ಅದೇ ರೀತಿಯಾಗಿ ಕ್ಷತ್ರಿಯರಲ್ಲಿ ಯಾವ ರೀತಿಯಾಗಿ ತಾರತಮ್ಯದ ವ್ಯವಸ್ಥೆ ಅಂತ ತಿಳಿಸಿದ್ರು. ಯಾರಲ್ಲಿ ಬಲ ಜಾಸ್ತಿ ಇರುತ್ತೋ ಅವರಲ್ಲಿ ಏನೇ ಸಹಜವಾಗಿ ಜ್ಞಾನ ಭಕ್ತ್ಯಾದಿಗಳು ಜಾಸ್ತಿ ಇರುತ್ತೆ. ಆದರೆ ಜ್ಞಾನ ಭಕ್ತ್ಯಾದಿಗಳು ನಮಗೆ ಈ ಹೊರಗಿನ ಸ್ಥೂಲ ದೃಷ್ಟಿಗೆ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ ಯಾರಲ್ಲಿ ಜಾಸ್ತಿ ಇದೆ ಯಾರಲ್ಲಿ ಕಡಿಮೆ ಇದೆ ಅಂತ. ಒಬ್ಬ ದೊಡ್ಡ ಜ್ಞಾನಿಯಾದಂಥವನು ಕೂಡ ಅತ್ಯಂತ ದುರ್ಬಲನಾಗಿರಬಹುದು. ಒಬ್ಬ ಮಹಾಪರಾಕ್ರಮಶಾಲಿಯಾದಂತಹ ಒಬ್ಬ ವ್ಯಕ್ತಿ ಅವನೇನಾಗಿರ್ಬಹುದು, ದೊಡ್ಡ ಅಜ್ಞಾನಿಯಾಗಿರಬಹುದು. ಹಾಗಾಗಿ ಮೇಲ್ನೋಟಕ್ಕೆ ಅದೇನಾಗೋದಿಲ್ಲ, ನಮಗೆ ಕಾಣಿಸೋದಿಲ್ಲ ಜಗತ್ತಿನಲ್ಲಿ. ಆದರೆ ದೇವತೆಗಳಲ್ಲಿ ಮಾತ್ರ ಆ ರೀತಿಯಾದಂತಹ ವ್ಯವಸ್ಥೆ. ಮನುಷ್ಯರಲ್ಲಿ ಅಲ್ಲ, ದೇವತೆಗಳಲ್ಲಿ ವಿಶೇಷವಾಗಿ ಬಲ ಯಾರಲ್ಲಿ ಜಾಸ್ತಿ ಇರುತ್ತೋ ಅವರಲ್ಲಿ ಏನೇ ಜ್ಞಾನ ಭಕ್ತ್ಯಾದಿಗಳು ಜಾಸ್ತಿ ಇರುತ್ತೆ, ಅವರೇನೆ ತಾರತಮ್ಯದಲ್ಲಿ ಮೇಲ್ಗಡೆ ಇರ್ತಾರೆ ಅಂತ ತಿಳಿಸಿದ್ರು. ಇಷ್ಟಾದ ಮೇಲೆ ಸ್ತ್ರೀಯರಲ್ಲಿ ಯಾವ ರೀತಿ ತಾರತಮ್ಯದ ಲೆಕ್ಕಾಚಾರ ಅಂತ ಆಚಾರ್ಯರಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಯತ್ರ ರೂಪಂ ತತ್ರ ಗುಣಾಃ ಅಂತ. ಎಲ್ಲಿ ವಿಶೇಷವಾದಂತಹ ರೂಪ ಲಾವಣ್ಯ ಇರುತ್ತೋ ಅಲ್ಲಿ ಏನೇ ಭಕ್ತ್ಯಾದ್ಯಾಹ ಗುಣಾಃ, ಭಕ್ತಿ ಜ್ಞಾನ ಮುಂತಾದಂತಹ ಗುಣಗಳು ಸ್ತ್ರೀಯರಲ್ಲಿ ನಿತ್ಯಶಃ, ಇದು ನಿಯಮ. ಸ್ತ್ರೀಯರಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳಿ ಯತ್ರ ರೂಪಂ ತತ್ರ ಗುಣಾಃ ಭಕ್ತ್ಯಾದ್ಯಾಹ, ಯಾರಲ್ಲಿ ವಿಶೇಷವಾದ ರೂಪ ಇರುತ್ತೋ
ಅವರಲ್ಲಿಯೇನೆ ವಿಶೇಷವಾದಂತಹ ಗುಣಗಳಿರ್ತವೆ, ಜ್ಞಾನ ಭಕ್ತ್ಯಾದಿಗಳಿರ್ತವೆ. ಹಾಗಾಗಿ ರೂಪ ಜಾಸ್ತಿ ಇರುವವರನ್ನ ನಾವು ಶ್ರೇಷ್ಠ ಸ್ತ್ರೀಯರು ಎಂಬುದಾಗಿ ತಾರತಮ್ಯ ಇಟ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ರೂಪಂ ಹಿ ಸ್ಥೂಲ ದೃಷ್ಟಿನ ದೃಶ್ಯಂ ವ್ಯಕ್ತಂ ತಥೋಹಿಯತ್ ಅಂತ. ಅದು ಪುರುಷರಲ್ಲಿಯೇ ಆಗಲಿ ಸ್ತ್ರೀಯರಲ್ಲೇ ಆಗಲಿ ನಮಗೆ ಈ ಜ್ಞಾನ ಭಕ್ತ್ಯಾದಿಗಳು ಸ್ಥೂಲವಾಗಿ ಕಾಣಿಸೋದಿಲ್ಲ. ಎಷ್ಟೇ ಅವರ ಹತ್ರ ಇದ್ದರೂ ಕೂಡ ಅವರಲ್ಲಿರುವಂತಹ ಜ್ಞಾನ ಎಷ್ಟು ಅಂತ ನಮಗೆ ಗೊತ್ತಾಗ್ಬೇಕು ಅಂತ ನಿಯಮ ಇಲ್ಲ. ಕೆಲವರು ಹಾಗಿರ್ತಾರೆ, ಅಂತರ್ಮುಖಿಗಳಾಗಿ ವಿಶೇಷವಾಗಿ ತಮ್ಮ ಪಾಡಿಗೆ ತಾವು ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಜ್ಞಾನ ವಿಶೇಷವಾಗಿ ಇರುತ್ತೆ, ಆದ್ರೆ ಹೊರಗಿನ ಜಗತ್ತಿಗೆ ನೋಡ್ಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಇರ್ತಾರೆ. ಹಾಗಾಗಿ ಜ್ಞಾನ ನಮಗೆ ಸ್ಥೂಲ ದೃಷ್ಟಿಯಲ್ಲಿ ಗೊತ್ತಾಗೋದಿಲ್ಲ. ಅದು ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ ಇಬ್ಬರಿಗೂ ಅಷ್ಟೇ. ಹಾಗಾಗಿ ಪುರುಷರಲ್ಲಿ ಯಾವ್ದು ಗೊತ್ತಾಗತ್ತೆ ಮೇಲ್ನೋಟಕ್ಕೆ? ರೂಪ ಶಕ್ತಿ ಅನ್ನೋದು ಗೊತ್ತಾಗುತ್ತೆ, ಪರಾಕ್ರಮ ಅನ್ನೋದು. ಹಾಗೆ ಹೆಂಗಸರಲ್ಲಿ ರೂಪಂ ಹಿ ಸ್ಥೂಲ ದೃಷ್ಟಿನ, ಮೇಲ್ನೋಟಕ್ಕೆ ನೋಡಿದಾಗ ಯಾವ ಹೆಂಗಸು ಸುಂದರವಾಗಿದ್ದಾರೆ ಸುಂದರವಾಗಿ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಇಲ್ಲಿ ಮಳೆ ಏನಿಲ್ಲ, ವಾಲ್ಯೂಮ್ ಫುಲ್ ಇದೆ. ಹಾಗಾಗಿ ಏನಾಗುತ್ತೆ, ರೂಪಂ ಹಿ ಸ್ಥೂಲ ದೃಷ್ಟಿನ, ರೂಪ ಎಂಬುದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ದೃಶ್ಯಂ ವ್ಯಕ್ತಂ ತಥೋಹಿಯತ್, ಹಾಗಾಗಿ ನಾವೇನ್ ಮಾಡಬೇಕು, ವ್ಯಕ್ತವಾಗಿ ಅಂದ್ರೆ ಮೇಲ್ನೋಟಕ್ಕೆ ನಮಗೆ ಸ್ಪಷ್ಟವಾಗಿ ಕಾಣುವಂಥದ್ದು ಯಾವುದು? ಅದು ರೂಪ ಎನ್ನುವುದು. ಹಾಗಾಗಿ ನಾವು ರೂಪದ ಮುಖಾಂತರವೇನೆ ಏನ್ ಮಾಡಬೇಕು, ಅದರ ಒಂದು ತಾರತಮ್ಯದ ಲೆಕ್ಕಾಚಾರವನ್ನ, ಯಾರಲ್ಲಿ ಜಾಸ್ತಿ ಗುಣ ಇದೆ ಯಾರಲ್ಲಿ ಜಾಸ್ತಿ ಭಕ್ತ್ಯಾದಿಗಳಿದ್ದಾವೆ ಅಂತ ಲೆಕ್ಕಾಚಾರ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಮುಂದೆ ಹೇಳ್ತಾರೆ, ಪ್ರಾಯೋವೇತ್ತುಂ ನಶಕ್ಯಂತೆ ಭಕ್ತ್ಯಾದ್ಯ ಸ್ತ್ರೀಷು ಯತ್ನತಃ ಅಂತ. ಯಾಕೆ ಅಂತ ಹೇಳಿದ್ರೆ ಸ್ತ್ರೀಯರಲ್ಲಿ ಇರುವಂತಹ ಜ್ಞಾನ ಭಕ್ತ್ಯಾದಿಗಳನ್ನ ಪ್ರಾಯ ಅಂದ್ರೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಯಾಕೆಂದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಸಾಮಾನ್ಯವಾಗಿ ಸ್ತ್ರೀಯರು ಅಷ್ಟು ಯಾರ ಹತ್ತಿರವೂ ಕೂಡ ತಮ್ಮಲ್ಲಿರುವಂತಹ ಜ್ಞಾನ ಭಕ್ತ್ಯಾದಿಗಳನ್ನ ಅವರು ಪ್ರದರ್ಶನ ಮಾಡೋದಿಲ್ಲ, ತೋರಿಸೋದಿಲ್ಲ, ಓಪನ್ ಅಪ್ ಆಗೋದಿಲ್ಲ ಅಷ್ಟು. ಹಾಗಾಗಿ ಅದನ್ನ ತಿಳಿದುಕೊಳ್ಳುವುದು ತುಂಬಾ ಕಷ್ಟ. ಹಾಗಾಗಿ ಏನ್ ಮಾಡಬೇಕು, ಅದರ ಬದಲಾಗಿ ಸ್ಪಷ್ಟವಾಗಿ ನಮಗೆ ಕಾಣಿಸುವಂತಹ ರೂಪವನ್ನ ಇಟ್ಟುಕೊಂಡು, ಯಾಸಾಂ ರೂಪಂ ಗುಣಾಹ ತಾಸಾಂ, ಯಾರಲ್ಲಿ ವಿಶೇಷವಾದಂತಹ ರೂಪವನ್ನು ಪರಮಾತ್ಮ ಕೊಟ್ಟಿದ್ದಾನೋ ಅವರಿಗೇನೆ ಏನಿರುತ್ತೆ, ಗುಣಗಳು ಇರ್ತವೆ. ಯಾವುದು ಅಂತ ಹೇಳಿದ್ರೆ ಭಕ್ತ್ಯಾದ್ಯ, ಜ್ಞಾನ ಭಕ್ತಿ ವೈರಾಗ್ಯ ಮುಂತಾದಂತಹ ಗುಣಗಳು ಯಾರಲ್ಲಿ ವಿಶೇಷವಾದಂತಹ ರೂಪ ಇರುತ್ತೋ ಅವರಲ್ಲಿ ಏನೇ ಎಲ್ಲ ಗುಣಗಳು ಕೂಡ ನಿತ್ಯಶಃ, ಅದು ಯಾವಾಗ ಒಮ್ಮೆ ಇರುತ್ತೆ ಇನ್ನೊಮ್ಮೆ ಇರೋದಿಲ್ಲ ಅಂತ ಅರ್ಥ ಅಲ್ಲ. ನಿತ್ಯಶಃ ಯಾವಾಗಲೂ ಕೂಡ ಏನಾಗಿರುತ್ತೆ, ಯಾರಲ್ಲಿ ರೂಪ ಎಂಬುದು ಜಾಸ್ತಿ ಇರುತ್ತೋ ಅವರಲ್ಲಿ ಏನೇ ವಿಶೇಷವಾದಂತಹ ಜ್ಞಾನ ಭಕ್ತ್ಯಾದಿ ಗುಣಗಳು ಇರ್ತವೆ ಎಂಬುದಾಗಿ ಆಚಾರ್ಯರು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ತಚ್ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಶಲ್ಲಕ್ಷಣೈರ್ಯುತಂ ನಾಲಕ್ಷಣಂ ಮುಪುರ್ಮಾತ್ರಂ ಗುಣಹೇತು ಕಥಂಚನ. ಆಸುರೀಣಾಂ ವರಾದೇಸ್ತು ವಪುರ್ಮಾತ್ರಂ ಭವಿಷ್ಯತಿ ನ ಲಕ್ಷಣಾನ್ಯತಸ್ತಾಸಾಂ ನೈವ ಭಕ್ತಿ ಕಥಂಚನ. ಪದಚ್ಛೇದ ಹೀಗಿದೆ, ತತ್ ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಶಲ್ಲಕ್ಷಣೈಃ ಯುತಂ ನ ಅಲಕ್ಷಣಂ ವಪುಃ ಮಾತ್ರಂ ಗುಣಹೇತುಃ ಕಥಂಚನ. ಆಸುರೀಣಾಂ ವರಾದೇಃ ತು ವಪುಃ ಮಾತ್ರಂ ಭವಿಷ್ಯತಿ ನ ಲಕ್ಷಣಾನ್ಯತಃ ತಾಸಾಂ ನ
ಏವ ಭಕ್ತಿ ಕಥಂಚನ. ಹಾಗಾದ್ರೆ ಹಿಂದೆ ಆಚಾರ್ಯ ಏನ್ ಹೇಳಿದ್ರು, ಯಾರಲ್ಲಿ ರೂಪ ಜಾಸ್ತಿ ಇರುತ್ತೋ ಅವರಲ್ಲಿ ಏನೇ ಗುಣಗಳು ಜಾಸ್ತಿ ಇರುತ್ತೆ. ಇವತ್ತು ನಾವು ಜಗತ್ತಿನಲ್ಲಿ ಸಾಮಾನ್ಯವಾಗಿ ರೂಪ ಯಾರಲ್ಲಿ ಜಾಸ್ತಿ ಇರುತ್ತೆ, ಮಿಸ್ ಯೂನಿವರ್ಸ್, ಮಿಸ್ ಇಂಡಿಯಾ ಮುಂತಾದಂತಹ ಆ ಏನು ಮಾಡೆಲ್ ಮುಂತಾದಂತಹ ಆ ಸ್ತ್ರೀಯರಲ್ಲಿ ರೂಪ ಎಂಬುದು ಜಾಸ್ತಿ ಇರುತ್ತೆ ಸಹಜವಾಗಿ. ಹಾಗಾದ್ರೆ ಅವರಲ್ಲಿ ಜಾಸ್ತಿ ಗುಣ ಇರುತ್ತಾ, ಜ್ಞಾನ ಭಕ್ತಿಗಳು ಇರುತ್ತಾ? ಏನು ಇರೋದಿಲ್ಲ. ಹಾಗಾದ್ರೆ ಆಚಾರ್ಯರ ವಾಕ್ಯಕ್ಕೆ ಏನ್ ಅರ್ಥ ಅಂತ ಆಚಾರ್ಯ ನೋಡಿದ್ರೆ, ರೂಪ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜ್ಞಾನ ಭಕ್ತಿಗಳು ಜಾಸ್ತಿ ಇರ್ತಾವೆ ಅಂತ ಹೇಳ್ತಾ ಇದ್ದಾರೆ. ನಾವು ಈಗ ನಮ್ಮ ಮುಂದೆ ಕಾಣಿಸ್ತಾ ಇರೋದೇನು, ರೂಪ ಎಂಬುದು ಅನೇಕ ಆಧುನಿಕ ಸ್ತ್ರೀಯರಲ್ಲಿ, ಧರ್ಮದ ಸ್ಪರ್ಶವೇ ಇಲ್ಲದಿರುವಂತಹ ಸ್ತ್ರೀಯರಲ್ಲಿ ವಿಶೇಷವಾದ ರೂಪ ಇರುತ್ತೆ. ಆದರೆ ಅವರಲ್ಲಿ ಈ ಜ್ಞಾನ ಭಕ್ತಿಯಾದಿಗಳು ಇರೋದಿಲ್ಲ. ಹಾಗಾಗಿ ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಅದಕ್ಕೆ ಆಚಾರ್ಯರೇ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ತಚ್ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಶಲ್ ಲಕ್ಷಣೈರ್ಯುತಂ ಅಂತ. ಆ ಹೆಂಗಸರಲ್ಲಿ ಇರುವಂತಹ ರೂಪ ಅದು ಯಾವುದೋ ಹೊರಗಡೆಯ ಇವತ್ತು ನಾವು ನೋಡುವಂತಹ ಕ್ರೀಮ್ ಅಥವಾ ಇನ್ಯಾವುದೋ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಇನ್ಯಾವುದೋ ಸೋಪ್, ಈ ರೀತಿಯಾದಂತಹ ಡಯೆಟ್ ಮುಂತಾದಂತಹ ಹೊರಗಡೆಯಿಂದ ಬಂದಂತಹ ರೂಪ ಆಗಿರಬಾರ್ದು. ಎಕ್ಸ್ಟರ್ನಲ್ ಆಗಿ ಯಾವುದೋ ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ಸೋಪ್ ಅಥವಾ ಇನ್ಯಾವುದೋ ಕ್ರೀಮ್ ಮುಂತಾದಂತಹ ಆ ವಸ್ತುಗಳಿಂದಾಗಿ ಆ ರೂಪ ಎಂಬುದು ಬಂದಿರಬಾರದು ಅಂತ ತಿಳಿಸ್ತಾ ಇದ್ದಾರೆ. ಮತ್ತೇನಾಗಿರ್ಬೇಕು ಅಂತ ಹೇಳಿದ್ರೆ, ತಚ್ಚ ನೈಸರ್ಗಿಕಂ ರೂಪಂ ಅಂತ. ಆ ರೂಪ ಹೇಗಿರಬೇಕು, ನೈಸರ್ಗಿಕವಾಗಿ ಸ್ವರೂಪಭೂತವಾದಂತಹ ರೂಪ ಆಗಿರಬೇಕು ಅಂತ. ಅದರಲ್ಲಿ ಯಾವುದೇ ರೀತಿಯಾದಂತಹ ಹೊರಗಡೆಯಿಂದ ಬಂದಂತಹ ರೂಪ ಎಂಬುದು ಇರಬಾರದು, ಹೊರತು ನೈಸರ್ಗಿಕವಾದಂತಹ ರೂಪ ಇರಬೇಕು ಅಂತ. ಅಂತಹ ನೈಸರ್ಗಿಕ ರೂಪ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ದ್ವಾತ್ರಿಂಶಲ್ ಲಕ್ಷಣೈರ್ಯುತಂ ಅಂತ. ದ್ವಾತ್ರಿಂಶಲ್ ಲಕ್ಷಣ ಅಂತ ಹೇಳಿದ್ರೆ, ಪುರುಷರಿಗೆ ಯಾವ ಲಕ್ಷಣಗಳನ್ನು ಹೇಳಿದ್ದಾರೋ ಅದರಲ್ಲಿ ಕೆಲವು ಲಕ್ಷಣಗಳನ್ನ ಸ್ತ್ರೀಯರು ಇರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಏನಾಗಿರ್ಬೇಕು, ದ್ವಾತ್ರಿಂಶಲ್ ಲಕ್ಷಣ ಯಥಾಯೋಗ್ಯವಾಗಿ ಆ 32 ಲಕ್ಷಣಗಳಿಂದಾಗಿ ಕೂಡಿರಬೇಕು. ಆ ರೀತಿಯಾಗಿ ಲಕ್ಷಣದಿಂದ ಕೂಡಿದಂತಹ ಸ್ವರೂಪಭೂತವಾದಂತಹ ಸೌಂದರ್ಯ, ಅಂದ್ರೆ ಸಹಜವಾಗಿ ಹುಟ್ಟಿನಿಂದಲೇ ಬಂದಂತಹ ಸೌಂದರ್ಯ, ಯಾವುದೇ ರೀತಿಯಾದಂತಹ ಹೊರಗಡೆಯ ವಸ್ತುಗಳನ್ನ ಮಾರ್ಜಕಗಳನ್ನ ಉಪಯೋಗಿಸದೇನೆ ಬಂದಂತಹ ಸೌಂದರ್ಯ ಯಾರಲ್ಲಿ ಇರುತ್ತೋ ಅವರಲ್ಲಿ ಏನೇ ಮಾತ್ರ ಏನಿರುತ್ತೆ, ಜ್ಞಾನ ಭಕ್ತ್ಯಾದಿಗಳು ಜಾಸ್ತಿ ಇರ್ತವೆ, ಹೊರತು ಬೇರೆ ರೀತಿ ಅಲ್ಲ. ನಾಲಕ್ಷಣಂ ಅಪುರ ಮಾತ್ರ ಗುಣಹೇತು ಕಥಂಚನ. ಹಾಗಾಗಿ ಕೆಲವರಲ್ಲಿ ಸೌಂದರ್ಯ ಇರುತ್ತೆ, ಆದ್ರೆ ಏನಿರೋದಿಲ್ಲ, ನ ಲಕ್ಷಣಂ, ಲಕ್ಷಣವೇ ಇರೋದಿಲ್ಲ. ಹಾಗಾಗಿ ನಾಲಕ್ಷಣಂ ಅಪುರ ಮಾತ್ರ, ಇಂತಹ ಲಕ್ಷಣ ಇಲ್ಲದೆ ಇರುವಂತಹ ಕೇವಲ ಸೌಂದರ್ಯ ಅನ್ನೋದೇನಾಗುತ್ತೆ, ಗುಣಹೇತು ಕಥಂಚನ ನ, ಅದೇನಾಗೋದಿಲ್ಲ, ಯಾವತ್ತೂ ಕೂಡ ಆ ಹೆಣ್ಣಿನಲ್ಲಿ ಗುಣ ಬರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಹೆಣ್ಣಿನಲ್ಲಿ ಸಹಜವಾಗಿ ಗುಣಗಳು ಬರಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು, ಸಹಜವಾದಂತಹ ರೂಪವೇ ಇರಬೇಕು. ಹೊರಗಡೆಯಿಂದ ಬಂದಂತಹ ರೂಪ ಎಂಬುದು ಏನಾಗೋದಿಲ್ಲ, ಗುಣಗಳನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟಾದ ಮೇಲೆ ಹಿಂದಿನ ಕಾಲದಲ್ಲಿ ಹೆಂಗಸರಿಗೆ ಉತ್ತಮವಾದಂತಹ ಸೌಂದರ್ಯ ಯಾವ ರೀತಿ ಬರ್ತಾ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಆಸುರೀಣಾಂ ವರಾದೇಸ್ತು ವಪುರ್ ಮಾತ್ರಂ ಭವಿಷ್ಯತಿ ಅಂತ. ಅಂದ್ರೆ ಅನೇಕ ಅಸುರ ಸ್ತ್ರೀಯರಿಗೆ, ದುಷ್ಟ ಸ್ತ್ರೀಯರಿಗೆ ಏನ್ ಬರುತ್ತೆ, ಸುಂದರವಾದಂತಹ ರೂಪ ಎಂಬುದು ಬಂದಿರುತ್ತೆ. ಅದ್ ಹೇಗ್ ಬಂದಿರುತ್ತೆ ಅಂತ ಹೇಳಿದ್ರೆ, ವರಾದೇಹೆ, ವರ ಮುಂತಾದಂತಹ ಕಾರಣಗಳಿಂದಾಗಿ ಬಂದಿರುತ್ತೆ ಅಂತ. ಇಲ್ಲಿ ವರ ಮತ್ತೆ ಆದಿ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಆದಿ ಅಂತ ಹೇಳಿದ್ರೆ ಮೊದಲಾದದ್ದು ಅಂತ. ಆ ಆದಿ ಪದದಿಂದಾಗಿ ನಾವು ವಿಶೇಷವಾಗಿ ಆವೇಶವನ್ನ ಗ್ರಹಣೆ ಮಾಡಬೇಕು. ಅಂದ್ರೆ ಕೆಲವರಲ್ಲಿ ವಿಶೇಷವಾಗಿ ದುರ್ಯೋಧನ ಅವನ ಹೆಂಡತಿ, ಅದರಲ್ಲಿ ವಿಶೇಷವಾಗಿ ಲಕ್ಷ್ಮಿ ಉಮಾದೇವಿಯ ಅಂದ್ರೆ ಪಾರ್ವತಿ ದೇವಿಯ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ. ಉದ್ವಾಹ್ಯ ಕಾಶೀತನಯಾಂ ಗಿರಿಜಾಧಿವಿಷ್ಟಾಂ ಅಂತ ಮುಂದೆ ಆಚಾರ್ಯರು ತಿಳಿಸ್ತಾರೆ. ಗಿರಿಜಾ ಅಧಿವಿಷ್ಟಾಂ, ಪಾರ್ವತಿ ದೇವಿಯ ವಿಶೇಷ ಒಂದು ಸನ್ನಿಧಾನ ಏನಿತ್ತು, ಆವೇಶ ಅನ್ನೋದು ಅವಳಲ್ಲಿ ಇತ್ತು. ಹಾಗಾಗಿ ಅವಳೇನಾಗಿದ್ದಳು, ರೂಪವತಿ, ಒಳ್ಳೆ ಸೌಂದರ್ಯ ಅವಳಲ್ಲಿ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಆ ದುರ್ಯೋಧನನ ಹೆಂಡತಿಯಲ್ಲಿ ಇದ್ದಂತಹ ಸೌಂದರ್ಯ ಅದು ಸ್ವರೂಪಭೂತವಾದಂತಹ ನೈಸರ್ಗಿಕವಾದಂತಹ ಸೌಂದರ್ಯ ಅಲ್ಲ, ಹೊರತು ಅದ್ ಹೇಗ್ ಬಂದಿದ್ದು, ಪಾರ್ವತಿ ದೇವಿಯ ಆವೇಶದಿಂದಾಗಿ ಬಂದಿದ್ದು ಅಂತ. ಹಾಗೆ ಕೆಲವರಲ್ಲಿ ಏನಾಗುತ್ತೆ, ವರದಿಂದಾಗಿ ವಿಶೇಷವಾದಂತಹ ರೂಪ ಬಂದಿರುತ್ತೆ. ಇನ್ನು ನಾವು ದಶಮಸ್ಕಂದದಲ್ಲಿ ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳಬೇಕಾದ್ರೆ, ಪೂತನೆ ಅಲ್ಲಿಗೆ ಬರ್ತಾಳೆ ಕೃಷ್ಣನಿಗೆ ವಿಷದ ಹಾಲನ್ನು ಕುಡಿಸಿ ಸಾಯಿಸಬೇಕು ಅಂತ. ತನ್ನ ನಿಜವಾದಂತಹ ರೂಪದಿಂದ ಬಂದ್ಬಿಟ್ರೆ ಅಲ್ಲಿಗೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದ್ರೆ ಅವಳದು ತುಂಬಾ ಭಯಾನಕವಾದಂತಹ ರೂಪ. ಹಾಗಾಗಿ ಏನಾಗುತ್ತಾಳೆ, ಅವಳು ತನ್ನ ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದ
ಅಂದ್ರೆ ಒಬ್ಬ ಮಾಯಾವಿಯಾದಂತಹ ರಾಕ್ಷಸಿ. ಹಾಗಾಗಿ ಅವಳೇನ್ ಮಾಡ್ತಾಳೆ, ಒಂದು ಸುಂದರವಾದಂತಹ ಹೆಣ್ಣಿನ ರೂಪವನ್ನು ಧಾರಣೆ ಮಾಡಿಕೊಂಡು ಬರ್ತಾಳೆ. ಹೀಗೆ ಅನೇಕ ಕಡೆ ನಾವು ಸುಂದರವಾದಂತಹ ಸ್ತ್ರೀಯರನ್ನ ಶಾಸ್ತ್ರಾದಿಗಳಲ್ಲಿ ಕಾಣುತ್ತೇವೆ. ಹಾಗಾದರೆ ಆ ಬಲ ಸ್ವಾಭಾವಿಕವಾಗಿ ಬಂದಿದ್ದೇನೆ ಇಲ್ಲವೋ ಅನ್ನೋದು ಗಮನಿಸಬೇಕು. ಯಾಕೆಂದ್ರೆ ಇಂತಹ ಸಂದರ್ಭದಲ್ಲಿ ದುರ್ಯೋಧನನ ಹೆಂಡತಿ ಸಂದರ್ಭ ಆಗಲಿ, ಅಥವಾ ವಿಶೇಷವಾಗಿ ಯಾವ ಪೂತನೆಯ ಸಂದರ್ಭ ಆಗಲಿ, ಅದೇ ರೀತಿಯಾಗಿ ನಾವು ಸುಭದ್ರೆಯ ಕಥೆಯನ್ನು ಕೂಡ ಕೇಳಬೇಕಾದ್ರೆ, ಆ ಸುಭದ್ರೆ ವಿಶೇಷವಾಗಿ ಮೂಲತಃ ಅವಳೊಬ್ಬ ರಾಕ್ಷಸಿ, ತ್ರಿಜಟೆ ಎನ್ನುವಂತಹ ರಾಕ್ಷಸಿ. ಆ ತ್ರಿಜಟೆ ಎನ್ನುವಂತಹ ರಾಕ್ಷಸಿ ರಾಮಾಯಣದ ಸಂದರ್ಭದಲ್ಲಿ ಇದ್ದಳು. ಅವಳು ಈ ಸೀತಾದೇವಿಯ ಸೇವೆ ಮಾಡಿದ್ದರ ಪರಿಣಾಮವಾಗಿ ಅವಳು ಸುಭದ್ರೆಯಾಗಿ ಹುಟ್ಟಿದಳು. ಪರಮಾತ್ಮನ ತಂಗಿಯಾಗಿ ಹುಟ್ಟುವಂತಹ ಅವಕಾಶ ಆ ಲಕ್ಷ್ಮೀದೇವಿಯ, ಸೀತಾದೇವಿಯ ಸೇವೆ ಮಾಡಿದ್ದರಿಂದಾಗಿ ಅವಳಿಗೆ ಬಂದಿತ್ತು. ಆದರೆ ಅವಳಿಗೆ ಸ್ವರೂಪತಃ ಸುಂದರ ರೂಪ ಇಲ್ಲ. ಹಾಗಾಗಿ ಏನಾಯಿತು, ಅವಳಲ್ಲೂ ಕೂಡ ವಿಶೇಷವಾಗಿ ಪಾರ್ವತೀ ದೇವಿಯ ವಿಶೇಷವಾದಂತಹ ಸನ್ನಿಧಾನದಿಂದಾಗಿ ಅವಳಲ್ಲೂ ಕೂಡ ಏನಾಯಿತು, ವಿಶೇಷವಾದಂತಹ ರೂಪ ಎಂಬುದು ಬಂತು. ಯಾವ ಸುಭದ್ರಾದೇವಿಯಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಏನಾಯಿತು, ರೂಪ ಅದು ಕೇವಲ ರೂಪ ಇದ್ರೆ ಸಾಕಾಗೋದಿಲ್ಲ, ಅದು ಲಕ್ಷಣ ಭರಿತವಾಗಿ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಲಕ್ಷಣ ಇದ್ರೆ ಸಾಕಾಗೋದಿಲ್ಲ, ಅದು ಸ್ವರೂಪಭೂತವಾಗಿರ್ಬೇಕು. ಸ್ವಾಭಾವಿಕವಾಗಿ ಆ ರೂಪ ಲಕ್ಷಣ ಎಲ್ಲವೂ ಕೂಡ ಬಂದಿರಬೇಕು. ಆವಾಗ ಮಾತ್ರ ಅವರಲ್ಲಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ, ತಾರತಮ್ಯವನ್ನ ಕಾಣ್ಲಿಕ್ಕೆ ಸಾಧ್ಯ. ಇವರಲ್ಲಿ ಜಾಸ್ತಿ ಗುಣ ಇದೆ, ಇವರಲ್ಲಿ ಜಾಸ್ತಿ ಭಕ್ತಿ ಇದೆ, ಜ್ಞಾನ ಇದೆ ಅಂತ ಲೆಕ್ಕ ಮಾಡೋದು ಹೇಗೆ, ಅವರಲ್ಲಿ ಸ್ವಾಭಾವಿಕವಾದಂತಹ ಗುಣಗಳು ಇದ್ದರೆ ಮಾತ್ರ ಅಂತ. ಆ ಸ್ವಾಭಾವಿಕವಾದಂತಹ ಗುಣಗಳು ಇದ್ದಾವೋ ಇಲ್ಲ ಅಂತ ನಮ್ಗೆ ಅರ್ಥ ಆಗೋದು ಹೇಗೆ, ಆಚಾರ್ಯರ ಇಂತಹ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳನ್ನು ಅಧ್ಯಯನ ಮಾಡೋದ್ರಿಂದಾಗಿ ನಮ್ಗೇನ್ ಗೊತ್ತಾಗುತ್ತೆ, ಯಾರು ಉತ್ತಮರು, ಯಾರು ಅಧಮರು, ಯಾರಲ್ಲಿ ಯೋಗ್ಯತೆ ಜಾಸ್ತಿ ಇದೆ, ಯಾರಲ್ಲಿ ಕಡಿಮೆ ಇದೆ ಎಂಬುದಂತ ವಿಚಾರ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೆಲವರು ನಮ್ಮ ಶಾಸ್ತ್ರ ಗ್ರಂಥಗಳ ಮೇಲೆ ಅನೇಕ ರೀತಿಯಾದ ಆಕ್ಷೇಪವನ್ನು ಮಾಡ್ತಾರೆ. ಶಾಸ್ತ್ರ ಗ್ರಂಥಗಳು ಇರುವುದು ಯಾಕೆ, ಪರಮಾತ್ಮ ತತ್ವವನ್ನು ತಿಳಿಸಲಿಕ್ಕೆ. ಕೆಲವೊಂದು ಸಲ ಪರಮತವನ್ನು ನಿರಾಕರಣೆ ಮಾಡೋದು, ತಮ್ಮ ಮತವನ್ನು ಸ್ಥಾಪನೆ ಮಾಡೋದು, ಈ ಕಾರಣಕ್ಕೆ ಶಾಸ್ತ್ರ ಗ್ರಂಥಗಳು ಇರೋದು. ಆದರೆ ಕೆಲವೊಂದು ಕಡೆ ಶಾಸ್ತ್ರ ಗ್ರಂಥಗಳಲ್ಲಿ ವಿಶೇಷವಾಗಿ ಸ್ತ್ರೀಯರ ರೂಪದ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಅವ್ರು ಹಾಗಿದ್ರು ಹೀಗಿದ್ರು ಅಂತೆಲ್ಲ ಅನೇಕ ರೀತಿ ವರ್ಣನೆಯನ್ನು ಮಾಡ್ತಾರೆ. ಅನೇಕ ಕಾವ್ಯಗಳಲ್ಲೂ ಕೂಡ ನಾವು ಕೇಳ್ತೇವೆ, ರುಕ್ಮಿಣಿ ವಿಜಯದಲ್ಲಿ ಕೇಳ್ತೇವೆ, ಅದೇ ರೀತಿ ಸುಮಧ್ವ ವಿಜಯದಲ್ಲಿ ಕೇಳ್ತೇವೆ. ಹೀಗೆ ವರ್ಣನೆ ಮಾಡ್ತಾರೆ. ಅದೆಲ್ಲ ಯಾಕೆ ಬೇಕು ಈ ಶಾಸ್ತ್ರದಲ್ಲಿ, ಮನಸ್ಸನ್ನು ಕೆಡಿಸುತ್ತೆ ಅದೆಲ್ಲ ಅಂತ ಆಕ್ಷೇಪ ಮಾಡ್ತಾರೆ. ಅದಕ್ಕೆ ಸ್ಪಷ್ಟ ಉತ್ತರ ಆಚಾರ್ಯರಲ್ಲಿ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಸ್ತ್ರೀಯರ ರೂಪವನ್ನ ವರ್ಣನೆ ಮಾಡುವಂತಹ ಕಾರಣ ಏನು ಅಂತ ಹೇಳಿದ್ರೆ, ಅವರ ಸ್ವರೂಪ ಜ್ಞಾನ, ಅವರ ಯೋಗ್ಯತೆ, ತಾರತಮ್ಯ ನಮಗೆ ಅರ್ಥ ಆಗಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದಾಗಿ ಸ್ತ್ರೀಯರ ಸೌಂದರ್ಯದ ವರ್ಣನೆಯನ್ನ ಶಾಸ್ತ್ರದ ಗ್ರಂಥಗಳಲ್ಲಿ ಕೆಲವು ಕಡೆ ಮಾಡ್ತಾರೆ ಹೊರತು ಅದು ಇನ್ನೂ ಬೇರೆ ಯಾವುದೋ ಉದ್ದೇಶದಿಂದಾಗಿ ಅಲ್ಲ. ಯಾಕೆಂದ್ರೆ ಸ್ತ್ರೀಯರ ತಾರತಮ್ಯ ನಮಗೆ ಗೊತ್ತಾಗುವುದೇನೆ ಅವರ ಸ್ವರೂಪದಿಂದಾಗಿ, ರೂಪದಿಂದಾಗಿ, ಲಾವಣ್ಯದಿಂದಾಗಿ. ಪುರುಷರ ತಾರತಮ್ಯ ಅದು ಪರಾಕ್ರಮದಿಂದಾಗಿ ಗೊತ್ತಾಗುತ್ತೆ. ಅದೇ ಪರಾಕ್ರಮವನ್ನು ವರ್ಣನೆ ಮಾಡಿದ್ರೆ ಯಾರು ಆಕ್ಷೇಪ ಮಾಡೋದಿಲ್ಲ, ಆದ್ರೆ ರೂಪವನ್ನು ವರ್ಣನೆ ಮಾಡಿದ್ರೆ ಆಕ್ಷೇಪ ಮಾಡ್ತಾರೆ. ಆದ್ರೆ ಯಾಕೆ ವರ್ಣನೆ ಮಾಡ್ತಾರೆ ಅಂತ ಆಚಾರ್ಯರು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾರಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಸುರೀಣಾಂ ವರಾದೇಸ್ತು ವಪುರ್ ಮಾತ್ರ ಭವಿಷ್ಯತಿ. ಈ ದುಷ್ಟ ಸ್ತ್ರೀಯರಿಗೆ, ಪೂತನೆ ಮುಂತಾದಂತಹ ವ್ಯಕ್ತಿಗಳಿಗೆ ಏನಾಗುತ್ತೆ, ವರಾದೇಸ್ತು ವರದ ಪರಿಣಾಮವಾಗಿ ಅಥವಾ ಆವೇಶದ ಪ್ರಭಾವವಾಗಿ ವಪುರ್ ಮಾತ್ರ ಭವಿಷ್ಯತಿ, ರೂಪ ಮಾತ್ರ ಚೆನ್ನಾಗಿರುತ್ತೆ. ಆದರೆ ಅಲ್ಲೇನಿರೋದಿಲ್ಲ, ಯಾವುದೇ ರೀತಿಯಾದಂತಹ ಒಳ್ಳೆಯ ಲಕ್ಷಣಗಳು ಆ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಲಕ್ಷಣಾನ್ಯತಸ್ತಾಸಾಂ ನೈವ ಭಕ್ತಿ ಕಥಂಚನ, ಲಕ್ಷಣ ಇರೋದಿಲ್ಲ, ಹಾಗಾಗಿ ಏನು ಇರೋದಿಲ್ಲ, ಭಕ್ತಿ ಕಥಂಚನ ನೈವ, ಯಾವುದೇ ಸಂದರ್ಭದಲ್ಲೂ ಕೂಡ ಅವರಿಗೆ ಭಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪುರುಷರಲ್ಲಿ ಯಾವ ರೀತಿಯಾಗಿ ತಾರತಮ್ಯದ ಚಿಂತನೆಯನ್ನು ಮಾಡಬೇಕು, ಜ್ಞಾನಭಕ್ತಿಯಾದಿಗಳ ತಾರತಮ್ಯದ ಚಿಂತನೆ, ಅದೇ ರೀತಿಯಾಗಿ ಸ್ತ್ರೀಯರಲ್ಲಿ ಯಾವ ರೀತಿಯಾಗಿ ಜ್ಞಾನಭಕ್ತಿಯಾದಿಗಳ ತಾರತಮ್ಯದ ಚಿಂತನೆಯನ್ನು ನಾವು ಮಾಡಬೇಕು ಅಂತ ಆಚಾರ್ಯರು ಒಂದು ಸ್ಪಷ್ಟವಾದಂತಹ ನಿರ್ಣಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ರೂಪ ಎಂಬುದು ಸ್ವಾಭಾವಿಕವಾಗಿ ಇರಬೇಕು. ಇಲ್ಲಿ ಆಚಾರ್ಯ ಹೇಳಿರೋದು ವರ ಮತ್ತು ಆವೇಶದಲ್ಲಿ ಬಂದಿರಬಾರದು ಅಂತ. ಅದನ್ನು ನಾವು ಇವತ್ತಿನ ವರ್ತಮಾನಕ್ಕೆ ಇಟ್ಕೊಳ್ಳೋದಾದ್ರೆ ಯಾವುದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಬ್ಯೂಟಿ ಪಾರ್ಲರ್ ಇತ್ಯಾದಿಗಳಿಂದ ಹೋಗಿ ಬಂದಿರುವಂತಹ ಸೌಂದರ್ಯ ಆಗಿರಬಹುದು, ಸ್ವರೂಪಭೂತವಾದಂತಹ ಸೌಂದರ್ಯ ಇದ್ರೆ ಅವರಲ್ಲಿ ವಿಶೇಷವಾದಂತಹ ಜ್ಞಾನ ಭಕ್ತಿಯಾದಿಗಳು ಇರ್ತಾವೆ. ಇನ್ನೊಂದು ಲಕ್ಷಣ ಭರಿತವಾಗಿರಬೇಕು. ಆ ಒಳ್ಳೆಯ ಮುಖದಲ್ಲಿ ಲಕ್ಷಣ ಇದ್ರೆ ಅದು ಒಳ್ಳೆ ಸಾತ್ವಿಕತೆಗೆ ಅದು ಮಾಪಕವಾಗುತ್ತೆ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ
ತಸ್ಮಾತ್ ರೂಪ ಗುಣೋದಾರ जानकी रुक्मिणी तथा सत्यभामेत्यादि रूप श्री सर्वपरमामत. ಇದರಲ್ಲಿ ಪದಚ್ಛೇದ ಹೀಗಿದೆ. ತಸ್ಮಾತ್ ರೂಪ ಗುಣೋದಾರ जानकी रुक्मिणी तथा सत्यभामा इत्यादि रूप श्री सर्वपरमा मत. ಹಾಗಾದ್ರೆ ಜಗತ್ತಿನಲ್ಲಿ ಅನೇಕ ಜನ ಸ್ತ್ರೀಯರಿದ್ದಾರೆ. ದೇವತಾ ಸ್ತ್ರೀಯರಾಗಿರ್ಬಹುದು, ಸಾಮಾನ್ಯ ಸ್ತ್ರೀಯರಾಗಿರ್ಬಹುದು, ರಾಕ್ಷಸ ಸ್ತ್ರೀಯರು, ಗಂಧರ್ವ ಸ್ತ್ರೀಯರು, ಹೀಗೆ ಅನೇಕ ಜನ ಸ್ತ್ರೀಯರು ಕೋಟ್ಯಾನುಗಟ್ಟಲೆ ಇದ್ದಾರೆ. ಆ ಎಲ್ಲ ಸ್ತ್ರೀಯರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸ್ತ್ರೀ ಯಾರು, ರೂಪವತಿಯಾದಂತಹ ಸ್ತ್ರೀ ಯಾರು? ರೂಪವತಿ ಅಂತ ಅಂದ್ರೆ ನಮಗೆ ಸಿದ್ಧವಾಗುವಂತೆ ಅವರಲ್ಲಿ ಜ್ಞಾನ ಭಕ್ತಿಯಾದಿಗಳು ಜಾಸ್ತಿ ಇದ್ದಾವೆ ಅಂತ. ಆ ರೀತಿಯಾದಂತಹ ರೂಪ ಯಾರಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ತಸ್ಮಾತ್ ರೂಪ ಗುಣೋದಾರ. ವಿಶೇಷವಾದಂತಹ ರೂಪ ಮತ್ತು ಗುಣಗಳಿಂದಾಗಿ ಕೂಡಿದಂತಹ ಜಾನಕಿ, ರುಕ್ಮಿಣಿ, ಸತ್ಯಭಾಮ, ಸೀತಾದೇವಿ, ರುಕ್ಮಿಣಿ ಆಗಿರಬಹುದು, ಅದೇ ಸತ್ಯಭಾಮೆ, ಈ ರೀತಿಯಾಗಿ ಅವತಾರವನ್ನು ಮಾಡಿದಂತಹ ಪ್ರಧಾನವಾಗಿ ಆ ಲಕ್ಷ್ಮೀದೇವಿ, ಸತ್ಯಭಾಮೆ ಇತ್ಯಾದಿ ರೂಪ ಶ್ರೀಹಿ, ಈ ರೀತಿಯಾಗಿ ಅನೇಕ ಅವತಾರಗಳನ್ನು ತಾಳಿದಂತಹ ಲಕ್ಷ್ಮೀದೇವಿ ಏನಾಗಿದ್ದಾಳೆ? ಸರ್ವ ಪರಮಾಮತ, ಎಲ್ಲ ಸ್ತ್ರೀಯರಿಗಿಂತಲೂ ಕೂಡ ಏನಾಗಿದ್ದಾಳೆ? ಲಕ್ಷ್ಮೀದೇವಿ ಉತ್ತಮ ಸ್ತ್ರೀಯಾಗಿದ್ದಾಳೆ, ರೂಪದಲ್ಲಿ ಉತ್ತಮ ಸ್ತ್ರೀಯಾಗಿದ್ದಾಳೆ. ಹಾಗಾಗಿ ಏನೇ ಅವಳ ಜ್ಞಾನವೂ ಉತ್ತಮವಾಗಿದೆ, ಭಕ್ತಿಯೂ ಉತ್ತಮವಾಗಿದೆ, ಗುಣಗಳು ಕೂಡ ಉತ್ತಮವಾಗಿದ್ದಾವೆ ಅಂತ ಎಲ್ಲ ಸ್ತ್ರೀಯರಿಗಿಂತಲೂ ಕೂಡ ಉತ್ತಮರಾದಂಥವಳು ಯಾರು? ಮಹಾಲಕ್ಷ್ಮೀ ದೇವಿ ಅಂತ. ಇನ್ನು ಲಕ್ಷ್ಮೀದೇವಿ ಎಲ್ಲ ಸ್ತ್ರೀಯರಿಗಿಂತಲೂ ಉತ್ತಮ, ಅದೇ ರೀತಿಯಾಗಿ ಎಲ್ಲ ಜೀವರಿಗಿಂತಲೂ, ಬ್ರಹ್ಮಾದಿ ಜೀವರಿಗಿಂತಲೂ ಉತ್ತಮಳಾದಂತಹ, ನಾಶವಿಲ್ಲದೆ ಇರುವಂತಹ ಆ ಪುರುಷಳು ಸ್ತ್ರೀ ಯಾರು ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಅಂತ ಕರೀತಾರೆ. ವಿಶೇಷವಾಗಿ ಲಕ್ಷ್ಮೀದೇವಿಗೆ ಪುರುಷ ಶಬ್ದನ ಕೂಡ ಕರೀತಾರೆ. ಈ ಕಾರಣ ಯಾಕೆ ಅಂತ ಹೇಳಿದ್ರೆ ಪುಂವತ್ ಶಕ್ತಿಮತಿ ನಾರಿ ಅಂತ ಆ ಲಕ್ಷ್ಮೀ ದೇವಿಯಲ್ಲಿ ಪುರುಷರಂತೆ ವಿಶಿಷ್ಟವಾದಂತಹ ಸಾಮರ್ಥ್ಯ ಇದೆ, ಶಕ್ತಿ ಸಾಮರ್ಥ್ಯ ಇದ್ದಾವೆ. ಹಾಗಾಗಿ ಅವಳನ್ನು ಪುರುಷ ಶಬ್ದದಿಂದ ಕೂಡ ಕರೀತಾರೆ ಅಂತ ತಿಳಿಸ್ತಾರೆ. ಹೀಗೆ ಸ್ತ್ರೀಯರಲ್ಲಿ ಯಾವ ರೀತಿಯಾಗಿ ತಾರತಮ್ಯ, ಅದರಲ್ಲಿ ಯಾರು ಸರ್ವೋತ್ತಮ ಸ್ತ್ರೀ ಅಂತ ಇಷ್ಟು ವಿಚಾರವನ್ನ ಆಚಾರ್ಯರು ತಿಳಿಸಿದರು. ಮತ್ತೆ ಮುಂದೆ ಕ್ರಮವಾಗಿ ಯಾರ್ಯಾರು ತಾರತಮ್ಯದಲ್ಲಿ ಬರ್ತಾರೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ತತಃ ಪಶ್ಚಾತ್ ದ್ರೌಪದಿ ಚ ಸರ್ವಾಭ್ಯೋ ರೂಪತೋ ವರ ಭೂಭಾರ ಕ್ಷಪಣೇ ಸಾಕ್ಷಾತ್ ಅಂಗಂ ಭೀಮವದೀಶಿತು. ಹಂತಾ ಚ ವೈರಹೇತುಶ್ಚ ಭೀಮಃ ಪಾಪಜನಸ್ಯತು ದ್ರೌಪದಿ ವೈರಹೇತುಸ್ಸ ತಸ್ಮಾತ್ ಭೀಮಾದನಂತರ. ಪದಚ್ಛೇದ ಹೀಗಿದೆ. ತತಃ ಪಶ್ಚಾತ್ ದ್ರೌಪದಿ ಚ ಸರ್ವಾಭ್ಯಃ ರೂಪತಃ ವರ ಭೂಭಾರ ಕ್ಷಪಣೆ ಸಾಕ್ಷಾತ್ ಅಂಗಂ ಭೀಮವತ್ ಈಶಿತುಃ ಹಂತ ಚ ವೈರಹೇತುಃ ಚ ಭೀಮಃ ಪಾಪಜನಸ್ಯ ತು ದ್ರೌಪದಿ ವೈರಹೇತುಃ ಸಾ ತಸ್ಮಾತ್ ಭೀಮಾತ್ ಅನಂತರ.
ಸರಿ, ಲಕ್ಷ್ಮೀದೇವಿ ಎಲ್ಲ ಸ್ತ್ರೀಯರಲ್ಲಿ ಸರ್ವೋತ್ತಮ ಸ್ತ್ರೀ ಅಂತ ಸಿದ್ಧ ಆಯಿತು. ಮಹಾಲಕ್ಷ್ಮಿಯ ಮುಂದೆ ನೆಕ್ಸ್ಟ್ ಯಾರು ಅಂತ ಪ್ರಶ್ನೆ ಮಾಡಿದಾಗ ಆಚಾರ್ಯ ಹೇಳ್ತಾ ಇದ್ದಾರೆ, ತತಃ ಪಶ್ಚಾತ್ ದ್ರೌಪದಿ ಚ ಸರ್ವಾಭ್ಯೋ ರೂಪತೋ ವರ. ಅಂದ್ರೆ ಲಕ್ಷ್ಮೀದೇವಿಯ ಅನಂತರದಲ್ಲಿ ದ್ರೌಪದಿ ಸ್ತ್ರೀಯೇನೇ ಏನಾಗ್ತಾಳೆ, ಉಳಿದ ಎಲ್ಲ ಸ್ತ್ರೀಯರಿಗಿಂತಲೂ ಕೂಡ ಅತ್ಯಂತ ಸೌಂದರ್ಯವತಿಯಾದಂಥವಳು. ಹಾಗಾಗಿ ಅವಳೇ ಏನಾಗ್ತಾಳೆ, ಲಕ್ಷ್ಮೀದೇವಿಗಿಂತ ನಂತರ ಉತ್ತಮ ಸ್ತ್ರೀ ಅಂತ ಕರ್ಸ್ಕೊಳ್ತಾಳೆ. ಅದೇ ರೀತಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಿಂದೆ ನಾವು ಕೇಳಿದೆವು, ಭೀಮಸೇನ ದೇವರು ಭೂಭಾರ ಹರಣ ಕಾರ್ಯದಲ್ಲಿ, ಅಂದ್ರೆ ಭೂಮಿಯ ಮೇಲಿರುವಂತಹ ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡುವಂತಹ ಕಾರ್ಯದಲ್ಲಿ ಪರಮಾತ್ಮನಿಗೆ ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಇದ್ರು, ಅಂಗರಾಗಿದ್ದರು ಅಂತ ಕೇಳ್ತೇವೆ. ಹಾಗೆ ಯಾವ ದ್ರೌಪದಿ ದೇವಿಯು ಕೂಡ ಏನಾಗಿದ್ದಾಳೆ, ಭೀಮಸೇನ ದೇವರು ಯಾವ ರೀತಿಯಾಗಿ ಈ ಒಂದು ದುಷ್ಟರ ಸಂಹಾರ ಕಾರ್ಯದಲ್ಲಿ ಪರಮಾತ್ಮನಿಗೆ ಅಂಗರಾಗಿದ್ದರು, ವಿಶೇಷವಾದಂತಹ ಸೇವೆಯನ್ನು ಮಾಡ್ತಾ ಇದ್ರು, ಹಾಗೆ ದ್ರೌಪದಿ ದೇವಿಯು ಕೂಡ ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಇದ್ದಾಳೆ ಅಂತ ತಿಳಿಸ್ತಾರೆ. ಅಲ್ಲಿ ನಮಗೆ ಸಂದೇಹ ಬರುತ್ತೆ, ಭೀಮಸೇನ ದೇವರಾದರೆ ಅನೇಕ ದುಷ್ಟ ರಾಜರನ್ನ, ಯಾವ ಜರಾಸಂಧ, ಕೀಚಕ, ಬಕಾಸುರ, ಹಿಡಿಂಬಾಸುರ, 100 ಜನ ಕೌರವರು ಇವರೆಲ್ಲರನ್ನು ಕೂಡ ಸಂಹಾರ ಮಾಡಿದ್ದಾರೆ. ಸರಿ, ದ್ರೌಪದಿ ದೇವಿ ಯಾರನ್ನು ಸಂಹಾರ ಮಾಡಿದ್ದಾಳೆ, ಅವಳು ಹೇಗೆ ದುಷ್ಟ ಸಂಹಾರ ಕಾರ್ಯದಲ್ಲಿ ಪರಮಾತ್ಮನಿಗೆ ಅಂಗ ಆಗ್ತಾಳೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಹಂತಾಚ ವೈರಹೇತುಶ್ಚ ಭೀಮಃ ಪಾಪಜನಸ್ಯತು ಅಂತ. ಅಂದ್ರೆ ಭೀಮಸೇನ ದೇವರು ಏನಾಗಿದ್ರು, ಹಂತ ವೈರಹೇತುಶ್ಚ, ಅವರು ಪಾಪಿಷ್ಠರಿಗೆ, ಅಂದ್ರೆ ಈ ಜರಾಸಂಧ, ಯಾವ ದುರ್ಯೋಧನ ಮುಂತಾದಂಥವರಿಗೆ ವೈರ ಬರ್ಲಿಕ್ಕೆ, ಅಂದ್ರೆ ತಮ್ಮ ಮೇಲೆ ವಿಶೇಷವಾದಂತಹ ಸಿಟ್ಟು ಬರ್ಲಿಕ್ಕೆ, ದ್ವೇಷ ಬರ್ಲಿಕ್ಕೆ ಕಾರಣರೂ ಆಗಿದ್ದರು. ವೈರಹೇತು, ವೈರಕ್ಕೆ ಕಾರಣರಾಗಿದ್ದರು. ಅದೇ ರೀತಿಯಾಗಿ ಹಂತಾಚ, ಅವರನ್ನು ಸಂಹಾರ ಕೂಡ ಮಾಡ್ತಾ ಇದ್ರು ಅಂತ. ಈ ದುರ್ಯೋಧನಾದಿಗಳಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಭೀಮಸೇನ ದೇವರನ್ನು ಕಂಡ್ರೆ ಏನೋ ಒಂದು ರೀತಿ ದ್ವೇಷ, ಕಾರಣ ಏನು ಗೊತ್ತಿಲ್ಲ, ನಿರಂತರ ದ್ವೇಷ, ಅವ್ರು ಬೆಳೀತಾ ಇದ್ದಾರೆ ಹಾಗೆ ಹೀಗೆ ಅಂತ ಭೀಮಸೇನ ದೇವರ ಮೇಲೆ ವಿಶೇಷ ದ್ವೇಷ ಬರ್ತಾ ಇತ್ತು. ಯಾಕೆ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಭೀಮಸೇನ ದೇವರು ವೈರಹೇತು, ಅವರೇನಾಗಿದ್ರು, ತಮ್ಮನ್ನು ದ್ವೇಷ ಮಾಡ್ಲಿಕ್ಕೂ ಅವರೇ ಕಾರಣ, ಪರಮಾತ್ಮನ ಭಕ್ತರನ್ನು ದ್ವೇಷ ಮಾಡಿದರೆ ತದ್ಭಕ್ತ ದ್ವೇಷ ಏವಚ ಅಂತ ನಾವು ಹಿಂದೆ ನವವಿಧ ದ್ವೇಷದಲ್ಲಿ ಕೇಳಿದಂತೆ, ಅದು ಕೊನೆಗೆ ಎಲ್ಲಿಗೆ ಹೋಗಿ ಸೇರುತ್ತೆ, ಪರಮಾತ್ಮನ ದ್ವೇಷದಲ್ಲಿ ಹೋಗಿ ಸೇರುತ್ತೆ. ಹಾಗಾಗಿ ಹಂತಾಚ ವೈರಹೇತುಶ್ಚ, ಭೀಮಸೇನ ದೇವರು ಈ ದುರ್ಯೋಧನ ಮುಂತಾದಂತಹ ವ್ಯಕ್ತಿಗಳು, ಅವರಿಗೆ ವೈರಹೇತು, ದ್ವೇಷ ಬರ್ಲಿಕ್ಕೆ ಪ್ರಧಾನ ಕಾರಣ ಯಾರು, ಅದು ಭೀಮಸೇನ ದೇವರು. ಆ ಮೂಲಕ ತಮ್ಮಲ್ಲೂ ದ್ವೇಷ, ಅದರ ಮೂಲಕ ಪರಮಾತ್ಮನಲ್ಲಿ ದ್ವೇಷ, ಇದು ಒಂದು ಹಂತ. ವೈರಹೇತು ಅಷ್ಟು ಮಾತ್ರ ಅಲ್ಲ, ಹಂತಾಚ, ಅವರೊಂದು ಸಂಹಾರವನ್ನು ಕೂಡ ಭೀಮಸೇನ ದೇವರೇ ಮಾಡಿದರು, ಅನೇಕ ಜನರನ್ನು ವಿಶೇಷವಾಗಿ ಸಂಹಾರ ಮಾಡಿದ್ದಾರೆ. ಹಾಗಾಗಿ ಭೀಮಃ ಪಾಪಜನಸ್ಯ, ಪಾಪಿಷ್ಠರಾದಂತಹ ಜನರನ್ನ ಅವರಿಗೆ ದ್ವೇಷ ಬರುವಂತೆಯೂ ಮಾಡಿದಂಥವ್ರು ಭೀಮಸೇನ ದೇವರೇ, ಅದೇ ರೀತಿಯಾಗಿ ಅವರನ್ನು ಸಂಹಾರ ಮಾಡಿದಂಥವರು ಕೂಡ ಭೀಮಸೇನ ದೇವರೇ. ಇದು ಒಂದು ಹಂತ. ದ್ರೌಪದಿ ಏನ್ ಮಾಡಿದ್ದಾಳೆ ಅಂತ ಹೇಳಿದ್ರೆ, ದ್ರೌಪದಿ ವೈರಹೇತುಸ್ಸ ತಸ್ಮಾತ್ ಭೀಮಾದ್ ಅನಂತರ ಅಂತ. ಅಂದ್ರೆ ದ್ರೌಪದಿ ದೇವಿ ಏನಾಗಿದ್ದಳು, ಅವಳು ಹಂತ ಆಗ್ಲಿಲ್ಲ, ಸಂಹಾರ ಮಾಡ್ಲಿಲ್ಲ, ಕೇವಲ ವೈರಹೇತು ಆಗಿದ್ದಳು ಅಂತ. ಅಂದ್ರೆ ಈ ದುರ್ಯೋಧನ ಮುಂತಾದಂತಹ ಅನೇಕ ದುಷ್ಟರಿಗೆ ದ್ರೌಪದಿಯನ್ನು ಕಂಡರೆ ಏನೋ ಒಂದು ರೀತಿ ಆಕರ್ಷಣೆ, ಅವಳ ಹಿಂದೆ ಹೇಳಿದಂತೆ ಅವಳ ವಿಶಿಷ್ಟವಾದಂತಹ ರೂಪ ಲಾವಣ್ಯಾದಿಗಳನ್ನು ನೋಡಿ ಅವಳ ಮೇಲೆ ಒಂದು ರೀತಿ ಆಸೆ. ಯಾವಾಗ ಅವಳು ಸಿಗದೆ ಹೋದಳು, ಆವಾಗ ಅವಳ ಮೇಲೆ ವಿಶೇಷವಾದಂತಹ ದ್ವೇಷ ಬಂತು, ವೈರ ಬಂತು. ಅವಳು ಪರಮಾತ್ಮನ ವಿಶೇಷವಾದಂತಹ ಭಕ್ತಳು, ಅವಳನ್ನು ದ್ವೇಷ ಮಾಡಿದರೆ ಅದರ ಪರ್ಯವಸಾನ ಇಲ್ಲಿ ಆಗುತ್ತೆ, ಅದು ಪರಮಾತ್ಮನ ದ್ವೇಷದಲ್ಲಿ ಪರ್ಯವಸಾನ ಆಗುತ್ತೆ. ಹಾಗಾಗಿ ನಾವು ಅನೇಕ ಕಡೆ ಕೇಳುತ್ತೇವೆ, ವಿಶೇಷವಾಗಿ ರಾಜಸೂಯ ಆ ಯಾಗದ ಸಂದರ್ಭದಲ್ಲಿ ಆ ದುರ್ಯೋಧನ ಆ ಅರಮನೆಗೆ ಪ್ರವೇಶ ಮಾಡಿದ, ಆ ವಿಶ್ವಕರ್ಮ ವಿಶಿಷ್ಟವಾದಂತಹ ಯಾಗ ಮಂಟಪವನ್ನು ನಿರ್ಮಾಣ ಮಾಡಿದ್ದ. ಅದು ಹೇಗಿತ್ತು ಅಂತ ಹೇಳಿದ್ರೆ, ನೀರಿದ್ದೇನು ಗೊತ್ತೇ ಆಗ್ತಿರ್ಲಿಲ್ಲ, ನೀರು ಇರೋದಿಲ್ಲ, ಕೆಲವೊಂದು ಕಡೆ ನೆಲ ಇರುತ್ತೆ, ಅದೇ ನೀರಿದೆ ಅಂತ ಕಾಣಿಸುತ್ತೆ. ಹಾಗೆ ದುರ್ಯೋಧನ ಅದನ್ನು ಸ್ಪಷ್ಟವಾಗಿ ಗಮನಿಸದೆ ಓಡಾಡಿದಾಗ ಅಲ್ಲಿ ಜಾರಿ ಬಿದ್ದು ಬಿಡ್ತಾನೆ. ಜಾರಿ ಬಿದ್ದಾಗ ದ್ರೌಪದಿ ದೇವಿ ಮೇಲೆ ಉಪ್ಪರಿಗೆಯಲ್ಲಿ ನಿಂತುಕೊಂಡು ತನ್ನ ಸ್ನೇಹಿತರೊಟ್ಟಿಗೆ, ಸಖಿಗಳೊಟ್ಟಿಗೆ ಗಹಗೈಸಿ ನಕ್ಕು ಬಿಡ್ತಾಳೆ. ಅದರಿಂದ ಮೊದಲೇ ಇದ್ದಂತಹ ದ್ವೇಷ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಯಾರಿಗೆ, ದುರ್ಯೋಧನನಿಗೆ. ಅವತ್ತು ತೀರ್ಮಾನ ಮಾಡ್ತಾನೆ, ಹೇಗಾದರೂ ಮಾಡಿ ಇವಳನ್ನು ನಮ್ಮ ದಾಸಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ.
ದಾಸಿ ಅಂತ ಹೇಳಿದ್ರೆ ಇವತ್ತು ನಾವು ಉಪಯೋಗಿಸೋದು ಅದನ್ನು ಒಬ್ಬ ಮನೆ ಕೆಲಸದವಳು ಅಂತ, ಮನೆಗೆ ಬರ್ತಾಳೆ, ಕೆಲಸ ಮಾಡ್ತಾಳೆ, ತನ್ನ ಪಾಲಿನ ಕೆಲಸವನ್ನ ಹೋಗ್ತಾಳೆ, ಅಷ್ಟು, ಇದು ದಾಸಿ ಅಂತ. ಆದರೆ ಹಿಂದಿನ ಕಾಲದಲ್ಲಿ, ಹಿಂದಿನ ಯುಗಗಳಲ್ಲಿ ದಾಸಿ ಎನ್ನುವಂತಹ ಶಬ್ದಕ್ಕೆ ಇಷ್ಟೇ ಇರಲಿಲ್ಲ. ದಾಸಿ ಅಂತ ಹೇಳಿದ್ರೆ ಅವಳು ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಬೇಕಾಗಿತ್ತು, ಕೊನೆಗೆ ಹಾಸಿಗೆವರೆಗೂ ಕೂಡ. ಹಾಗಾಗಿ ಹೇಗಾದರೂ ಮಾಡಿ ಇವಳನ್ನು ನಮ್ಮ ದಾಸಿಯನ್ನಾಗಿ ಮಾಡಿಕೊಂಡರೆ ಆವಾಗ ಇವಳ ಮರ್ಯಾದೆಯೂ ಕಡಿಮೆ ಆಗುತ್ತೆ, ನಮ್ಮ ಮನೆಯ ಕೆಲಸದವಳು ಆಗ್ತಾಳೆ, ಹಾಗೆ ನಾನು ಬಯಸಿದಂತೆ ಇವಳ ರೂಪವನ್ನು ಕೂಡ ಅನುಭವಿಸಬಹುದು ಅಂತ ಏನ್ ಮಾಡಿದ ದುರ್ಯೋಧನ, ಆ ಪಗಡೆ ಆಟದ ಮೂಲಕ ಅವಳನ್ನು ಒಲಿಸಬೇಕಂತ ಪ್ರಯತ್ನ ಮಾಡಿದ. ಕೊನೆಗೆ ಅದು ಪರ್ಯವಸಾನ ಆಗಿದ್ದೆಲ್ಲಿ, ಕೊನೆಗೆ ಮಹಾಭಾರತ ಯುದ್ಧದ ಮೂಲಕ ತನ್ನ ಎಲ್ಲ ಸರ್ವಸ್ವವನ್ನು ಕೂಡ ಕಳೆದುಕೊಂಡು ಹೆಣವಾಗಿ ಬಿದ್ದ ಯಾರು, ದುರ್ಯೋಧನ. ಹಾಗಾಗಿ ಆ ರೀತಿಯಾದಂತಹ ದ್ವೇಷ ಪಾಂಡವರ ಮೇಲೆ ಬರ್ಲಿಕ್ಕೆ ಒಂದು ಕಾರಣ ಭೀಮಸೇನ ದೇವರು, ಅದೇ ರೀತಿ ಇನ್ನೊಂದು ಕಾರಣ ಈ ದ್ರೌಪದಿ ಅವರನ್ನು ಮದುವೆಯಾದಳು ಆಗಿ ಬಿಟ್ಲು ಅಂತ ಅವಳ ಮೇಲೆ ವಿಶೇಷವಾದಂತಹ ದ್ವೇಷ ಇತ್ತು. ಹೀಗೆ ದ್ರೌಪದಿ ಏನಾಗ್ತಾಳೆ, ದ್ರೌಪದಿ ವೈರಹೇತುಸ್ಸ, ದ್ರೌಪದಿ ದ್ವೇಷಕ್ಕೆ ಕಾರಣ ಆಗ್ತಾಳೆ, ಅವ್ರು ಸಂಹಾರ ಮಾಡೋದಿಲ್ಲ. ದ್ವೇಷಕ್ಕೆ ಕಾರಣವಾಗುವುದು ಕೂಡ ಅಂದ್ರೆ ಯಾರೋ ಅಯೋಗ್ಯ ಜನರು ಇರ್ತಾರೋ ಅವರಲ್ಲಿ ದ್ವೇಷವನ್ನು ಹುಟ್ಟಿಸುವುದು ಕೂಡ ಒಂದು ಸಾಧನೆ. ಯಾಕೆಂದ್ರೆ ಅವ್ರ ಯೋಗ್ಯತೆ ಇರುತ್ತೆ, ಅದ್ಯಾವುದು ತಪ್ಪಾದಂತಹ ಅಂಶ ಅಲ್ಲ. ಅವರ ಯೋಗ್ಯತೆ ಏನಿರುತ್ತೋ ಅದನ್ನು ಕೊಡುವುದು ಧರ್ಮ ಆಗುತ್ತೆ. ಹಾಗಾಗಿ ದ್ರೌಪದಿ ಏನ್ ಮಾಡಿದಳು, ಆ ದುರ್ಯೋಧನಾದಿಗಳಲ್ಲಿ ವಿಶೇಷವಾದಂತಹ ದ್ವೇಷವನ್ನ ತನ್ನಲ್ಲಿ, ಭೀಮಸೇನ ದೇವರಲ್ಲಿ ಮತ್ತು ಪರಮಾತ್ಮನಲ್ಲಿ ಆ ಮೂಲಕ ಹುಟ್ಟಿಸಿದಳು. ಹಾಗಾಗಿ ದ್ರೌಪದಿ ವೈರಹೇತುಸ್ಸ ತಸ್ಮಾತ್ ಭೀಮಾತ್ ಅನಂತರ, ಹಾಗಾಗಿ ಅವಳೇನಾಗೋದಿಲ್ಲ, ಭೀಮಸೇನ ದೇವರ ಅನಂತರದಲ್ಲಿ ಬರ್ತಾಳೆ, ಸಮಾನಳಲ್ಲ. ಯಾಕಂದ್ರೆ ಭೀಮಸೇನ ದೇವರು ಸಂಹಾರವನ್ನು ಮಾಡಿದ್ದರು, ವೈರಹೇತುವೂ ಆಗಿದ್ರು, ದ್ವೇಷಕ್ಕೆ ಕಾರಣರೂ ಆಗಿದ್ದರು. ಆದರೆ ಯಾವ ದ್ರೌಪದಿ ದೇವಿ ಹಾಗಲ್ಲ, ಅವಳೇನ್ ಮಾಡಿದ್ದಳು, ದ್ವೇಷಕ್ಕೆ ಮಾತ್ರ ಕಾರಣಳಾಗಿದ್ದಳು. ಹಾಗಾಗಿ ಅವಳು ಭೀಮಸೇನ ದೇವರ ನಂತರದಲ್ಲಿ ಬರ್ತಾಳೆ ಅಂತ ಇಷ್ಟು ಅಂಶಗಳನ್ನ ಆಚಾರ್ಯರು ನಮಗೆ ಸ್ಪಷ್ಟವಾಗಿ ನಿರ್ಣಯ ಮಾಡಿ ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಬಲದೇವಸ್ತಥಾ ಪಶ್ಚಾತ್ ತತಃ ಪಶ್ಚಾತ್ ತತಃ ಪಶ್ಚಾಚ್ಚ ಫಲ್ಗುನಃ ನರಾವೇಶಾತ್ ಅನ್ಯಥಾತು ದ್ರೌಣಿಃ ಪಶ್ಚಾತ್ ತತೋಪರೆ ರಾಮವತ್ ಜಾಂಬವತ್ಯಾದ್ಯಾಃ ಷಟ್ತತೋ ರೇವತಿ ತಥಾ. ಪದಚ್ಛೇದ ಹೀಗಿದೆ, ಬಲದೇವಃ ತತಃ ಪಶ್ಚಾತ್ ತತಃ ಪಶ್ಚಾತ್ ಚ ಫಲ್ಗುನಃ ನರಾವೇಶಾತ್ ಅನ್ಯಥಾ ತು ದ್ರೌಣಿಃ ಪಶ್ಚಾತ್ ತತಃ ಅಪರೆ ರಾಮವತ್ ಜಾಂಬವತ್ಯಾದ್ಯಾಃ ಷಟ್ ತತಃ ರೇವತಿ ತಥಾ. ತಿಳಿಸ್ತಾ ಇದ್ದಾರೆ. ಸರಿ, ದ್ರೌಪದಿ ಆ ಕೃಷ್ಣಾವತಾರದ ಸಂದರ್ಭದಲ್ಲಿ ಭೀಮಸೇನ ದೇವರ ನಂತರ ವಿಶೇಷವಾಗಿ ಸೇವೆ ಮಾಡಿದಂತಹ ಒಬ್ಬ ಜೀವಿ ಅಂತ ತಿಳಿಸಿದರು. ಇದಾದ ಮೇಲೆ ಮುಂದೆ ತಿಳಿಸ್ತಾ ಇದ್ದಾರೆ, ಭೀಮಸೇನ ದೇವರ ದ್ರೌಪದಿ ಅನಂತರ ಮತ್ಯಾರ್ಯಾರು ವಿಶೇಷವಾಗಿ ಭಗವಂತನ ಕಾರ್ಯವನ್ನು ಮಾಡಿದಂಥವರು ಅಂತ ಹೇಳಿದ್ರೆ, ಬಲದೇವಸ್ತಥಾ ಪಶ್ಚಾತ್, ಬಲರಾಮ ದೇವರು ವಿಶೇಷವಾಗಿ ಶೇಷದೇವರ ಅವತಾರರಾದಂತಹ ಯಾವ ಬಲರಾಮ ದೇವರು ವಿಶೇಷವಾಗಿ ತಾವು ಆ ಒಂದು ದೇವತಾ ಕಾರ್ಯದಲ್ಲಿ ಸಹಾಯವನ್ನು ಮಾಡಿದಂಥವರು. ಸಾಮಾನ್ಯವಾಗಿ ಮಹಾಭಾರತ ಯುದ್ಧದಲ್ಲಿ ನಾವು ಅವರ ಪಾತ್ರವನ್ನು ಕಾಣೋದಿಲ್ಲ, ಕಡಿಮೆ. ಆದರೆ ಕೃಷ್ಣಾವತಾರ ಏನು ಬಾಲ್ಯದಲ್ಲಿ ಅನೇಕ ರೀತಿಯಾದಂತಹ ದೈತ್ಯರನ್ನ ಕೃಷ್ಣನೊಟ್ಟಿಗೆ ಸೇರಿ ಸಂಹಾರ ಮಾಡಿದಂಥವರು ಅದು ಬಲರಾಮ ದೇವರು. ಹಾಗಾಗಿ ದ್ರೌಪದಿಯ ಅನಂತರ ಬರುವಂಥವರು ಬಲರಾಮ ದೇವರು ಅಂತ. ಅದಾದ ಮೇಲೆ ತಸ ಪಶ್ಚಾಚ್ಚ ಫಲ್ಗುನಃ ಅಂತ ಹೇಳಿದ್ರೆ ಯಾವ ಅರ್ಜುನ, ಬಲರಾಮನ ಅನಂತರ ಅರ್ಜುನ ಬರ್ತಾನೆ ಅಂತ. ಅದಕ್ಕೆ ಇನ್ನೊಂದು ವಿಶೇಷ ಅಂತ ತಿಳಿಸ್ತಾ ಇದ್ದಾರೆ, ನರಾವೇಶ ಅನ್ಯಥಾತು. ಯಾಕೆ ಅರ್ಜುನ ಬರ್ತಾನೆ ನೆಕ್ಸ್ಟ್ ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಇಂದ್ರ ಅವನು ತುಂಬಾ ನಂತರ ಬರಬೇಕಾಗಿತ್ತು, ಆದರೆ ಬಲರಾಮ ದೇವರ ನಂತರವೇ ಅವನು ಯಾಕೆ ಬರ್ತಾನೆ ಅಂತ ಹೇಳಿದ್ರೆ, ನರಾವೇಶಾತ್, ನರನ ಆವೇಶ ಇದ್ದದರ ಪರಿಣಾಮ. ಅಂದ್ರೆ
ಶೇಷದೇವರ ವಿಶೇಷವಾದಂತ ಆವೇಶ ಇತ್ತು. ಹಾಗಾಗಿ ಏನಾಯ್ತು, ಫಲ್ಗುಣ ಬಲರಾಮನ ಅನಂತರ ತಾರತಮ್ಯದಲ್ಲಿ ಬರುವಂತವರು ವಿಶೇಷವಾಗಿ ಫಲ್ಗುಣ ಅಂದ್ರೆ ಅರ್ಜುನ ಅಂತ. ಒಂದು ವೇಳೆ ಆ ಶೇಷಾವೇಶ ಇಲ್ಲದೆ ಹೋದರೆ, ನರಾವೇಶ ಇಲ್ಲದೆ ಹೋದರೆ ಏನಾಗುತ್ತೆ, ದ್ರೋಣಿ ಪಶ್ಚಾತ್ ತಥೋಪರೆ, ಬಲರಾಮನ ಅನಂತರ ಅಶ್ವತ್ಥಾಮಾಚಾರ್ಯರು, ರುದ್ರಾಂಶರಾದಂತಹ ಅಶ್ವತ್ಥಾಮಾಚಾರ್ಯ ಬರ್ತಾರೆ. ಅದಾದ ಮೇಲೆ ಉಳಿದವರೆಲ್ಲರೂ ಅರ್ಜುನಾದಿಗಳು ಬರ್ತಾರೆ ಅಂತ. ಹೀಗೆ ದ್ರೋಣಿ ಪಶ್ಚಾತ್ ತಥೋಪರೆ ಅಶ್ವತ್ಥಾಮಾಚಾರ್ಯರು, ಅದಾದ ಮೇಲೆ ಅರ್ಜುನ ಮುಂತಾದಂತ ಪ್ರತಿಯೊಬ್ಬರು ಬರ್ತಾರೆ. ಅದೇ ರೀತಿಯಾಗಿ ರಾಮವತ್ ಜಾಂಬವತ್ಯಾದ್ಯಾಹ ಷಟ್ತತೋ ರೇವತಿ ತಥಾ ಅಂತ. ಅದಾದ ಮೇಲೆ ವಿಶೇಷವಾಗಿ ಬಲರಾಮನಿಗೆ ಸಮಾನರಾದಂಥವರು ಯಾರು ಅಂತ ಹೇಳಿದ್ರೆ ಜಾಂಬವತ್ಯಾದ್ಯಾಹ ಅಂತ. ಶ್ರೀಕೃಷ್ಣನ ಷಣ್ಮಹಿಷಿಯರು, 6 ಜನ ರಾಜಕುಮಾರಿಯರಾದಂತಹ ಹೆಂಡತಿಯರಾದಂತಹ ಜಾಂಬವತಿ, ನೀಲ, ಮಿತ್ರವಿಂದ, ಲಕ್ಷಣ, ಭದ್ರ, ಕಾಲಿಂದಿ ಅಂತ 6 ಜನ ಪರಮಾತ್ಮನ ಪತ್ನಿಯರು. ಅವರು ವಿಶೇಷವಾಗಿ ಏನಾಗ್ತಾರೆ, ಪರಮಾತ್ಮನ ಈ ಒಂದು ಭೂಭಾರ ಹರಣ ಸೇವೆಯನ್ನು ಮಾಡಿದ್ದಾರೆ ಅಂತ. ಆ ಕಾರ್ಯ ನಮಗೆ ಮುಂದೆ ಗೊತ್ತಾಗುತ್ತೆ. ಅವರ ವಿವಾಹದ ಸಂದರ್ಭದಲ್ಲಿ ವಿಶೇಷವಾಗಿ ತತ್ವಜ್ಞಾನ ಅನ್ನೋದು ಅಲ್ಲಿ ವಾಕ್ಯಾರ್ಥಗಳಾಗ್ತವೆ. ಅನೇಕ ರೀತಿಯಂತಹ ಜ್ಞಾನದ ಕುರಿತಾದಂತಹ ಸಂದೇಹಗಳು ಉಂಟಾಗ್ತವೆ ಈ 6 ಜನರ ಮದುವೆ ಸಂದರ್ಭದಲ್ಲಿ. ಆವಾಗ ಅನೇಕ ರೀತಿಯ ವಾಕ್ಯಾರ್ಥಗಳೆಲ್ಲ ಆಗ್ತವೆ. ಹಾಗಾಗಿ ಅದು ಕೂಡ ಒಂದು ಭೂಭಾರ ಹರಣದ ಅಂಗ. ಸ್ಪಷ್ಟವಾದಂತಹ ತತ್ವಜ್ಞಾನವನ್ನು ಕೊಡುವುದು ಕೂಡ ಅದು ಪರಮಾತ್ಮನಿಗೆ ಮಾಡುವಂತ ದೊಡ್ಡ ಸೇವೆ. ಹಾಗಾಗಿ ಆ ಸೇವೆಯನ್ನು ಮಾಡಿದಂಥವರು ಈ 6 ಜನ. ಅದಾದ ಮೇಲೆ ಷಟ್ತತೋ ರೇವತಿ ತಥಾ ಅಂತ. ಅದಾದ ಮೇಲೆ ಆ ಬಲರಾಮನ ಹೆಂಡತಿಯಾದಂತಹ ಯಾವ ಶೇಷದೇವರ ಪತ್ನಿಯಾದಂತಹ ರೇವತಿ, ವಿಶೇಷವಾಗಿ ವರುಣಿ ದೇವಿಯ ಅವತಾರಳಾದಂಥವಳು, ಅವಳು ನಂತರ ತಾರತಮ್ಯದಲ್ಲಿ ಬರ್ತಾರೆ ಅಂತ. ಈ ರೀತಿಯಾಗಿ ಹೆಂಗಸರಲ್ಲಿ ರೂಪದಿಂದಾಗಿ ನಾವು ತಾರತಮ್ಯವನ್ನು ನಿಶ್ಚಯ ಮಾಡಬೇಕು. ಅದಾದ ಮೇಲೆ ವಿಶೇಷವಾಗಿ ಮಹಾಭಾರತ ಸಂದರ್ಭದಲ್ಲಿ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಯಾರ್ಯಾರು ಪರಮಾತ್ಮನ ಕಾರ್ಯವನ್ನು ಮಾಡಿದಂಥವರಲ್ಲಿ ಶ್ರೇಷ್ಠರು ಯಾರು, ನಂತರ ಬರುವಂಥವರು ಅಂತ ಭೀಮಸೇನ ದೇವರು, ಅದಾದ ಮೇಲೆ ಯಾವ ದ್ರೌಪದಿ ದೇವಿ, ಅದಾದ ಮೇಲೆ ಬಲರಾಮ, ಅರ್ಜುನ, ಅಶ್ವತ್ಥಾಮಾಚಾರ್ಯರು ಮುಂತಾದಂತಹ ಹೀಗೆ ಇವರೆಲ್ಲರೂ ಕೂಡ ವಿಶೇಷವಾಗಿ ಸೇವೆ ಮಾಡಿದವರು ಅಂತ ತಿಳಿಸ್ತಾರೆ. ಅದಾದ ಮೇಲೆ ಮುಂದೆ ರಾಮಾವತಾರದಲ್ಲಿ ಯಾರ್ಯಾರು ವಿಶೇಷವಾಗಿ ಸೇವೆ ಮಾಡಿದ್ದರು ಅನ್ನುವಂತಹ ಅಂಶವನ್ನ ತಿಳಿಸ್ತಾರೆ. ಆ ರಾಮಾವತಾರದ ಸೇವೆಯ ಚಿಂತನೆಯನ್ನ ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು, ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.